ಕನಕಪುರ ರಾಜ್ಯ ಸರ್ಕಾರವು ಆರಾಧನಾ ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆರಾಧನಾ ಸಮಿತಿಗಳನ್ನು ರಚನೆ ಮಾಡಿದೆ. ಕನಕಪುರ ತಾಲೂಕು ಆರಾಧನಾ ಸಮಿತಿ ಅಧ್ಯಕ್ಷರಾಗಿ ಎಲೆ ರಂಗಣ್ಣ ನೇಮಕಗೊಂಡರು. ಹುಣಸನಹಳ್ಳಿಯ ಎಚ್.ಕೆ. ಸಾಂಬಶಿವನ್, ವಡ್ಲೇಗೌಡನದೊಡ್ಡಿಯ ಮಹದೇವಮ್ಮ ಸಾವಂದಿಗೌಡ, ನಾರಾಯಣಪುರದ ನಾಗರಾಜು, ಉಳ್ಯ ಹೊಸದೊಡ್ಡಿಯ ಮಲ್ಲೇಶ್ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಸಮಿತಿಯಲ್ಲಿ ಕ್ಷೇತ್ರದ ಶಾಸಕರು, ತಾಲೂಕು ತಹಶೀಲ್ದಾರ್, ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸದಸ್ಯರಾಗಿರುತ್ತಾರೆ. ತಾಲೂಕು ಆಡಳಿತ ಸೌಧದಲ್ಲಿರುವ ಜಿಲ್ಲಾ ಪಂಚಾಯಿತಿ ಎ ಕಚೇರಿಯಲ್ಲಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರ ಸ್ವೀಕರಿಸಿದರು. ಗೌರವಾನ್ವಿತ ಹಿರಿಯ ಮುಖಂಡರ ನಾಯಕರಾದ ಡಿ.ಕೆ. ಸುರೇಶ್ ಅಣ್ಣನವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯ ರವಿ ಅಣ್ಣನವರು ಈ ಒಂದು ಪಕ್ಷದ ಮುಖಂಡರನ್ನ ಗುರುತಿಸಿ ತಾಲೂಕಿನ ಆರಾಧನಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲು ರಂಗಣ್ಣನವರಿಗೆ ನಿಮ್ಮ ವಾಹಿನಿಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಾಲೂಕು ರಾಜ್ಯದಲ್ಲೇ ನಮ್ಮ ನಾಯಕರು ಮಾದರಿ. ಯಾಕಂದರೆ ಅವರ ಅಧಿಕಾರದಲ್ಲಿ ಯಾವಾಗ ಇರ್ತಾರೋ ಅವಾಗೆಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಗುರುತಿಸಿ ಅವರಿಗೆ ಅಧಿಕಾರವನ್ನು ಕೊಡೋದ್ರಲ್ಲಿ ಅವ್ರು ಯಾವತ್ತೂ ಕೂಡ ಮುಂದೆ. ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಕ್ಕಂಥ ರಂಗಣ್ಣವ್ರನ್ನ ಗುರುತಿಸಿ ಅದ್ರ ಜೊತೆಗೆ ಹಿರಿಯರು ಪಕ್ಷದ ಮುಖಂಡರು ಅಂತ ಮಾದೇವನವರನ್ನ ಹಾಗೂ ಸಾಂಬಶಿವರವ್ರನ್ನ, ಮಲ್ಲೇಶ್ವರವ್ರನ್ನ, ಜೊತೆಗೆ ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರಂಥ ನಾಗರಾಜುರವ್ರನ್ನ ತಾಲೂಕಿನ ಕಮಿಟಿಗೆ ಆಯ್ಕೆ ಮಾಡಿದ್ದ ಸದಸ್ಯರನ್ನಾಗಿ, ಜೊತೆಗೆ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮುಖಂಡರು ಅಂತ ರಂಗಣ್ಣವ್ರನ್ನ ಆಯ್ಕೆ ಮಾಡಿ ಈ ದಿನ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಆಗಿದೆ. ಈ ಮೂಲಕ ನಮ್ಮ ನಾಯಕರ ಆಶೆಯನ್ನು ಇವರು ಎಲ್ಲರೂ ಸೂರ ಒಗ್ಗಟ್ಟಾಗಿ ತಾಲೂಕಿನ ಏನು ದೇವಸ್ಥಾನಗಳಿವೆ ಅವೆಲ್ಲವನ್ನು ಇವರು ಅಭಿವೃದ್ಧಿ ಮಾಡ್ತಾರೆ ಇವರ ಕಾಲಾವಧಿಯಲ್ಲಿ ಅಂತ ಹೇಳ್ತಾ, ಜೊತೆಗೆ ತಾಲೂಕು ಕೂಡ ಈ ಕಮಿಟಿ ಒಳ್ಳೆಯ ಹೆಸರನ್ನು ತರ್ತದೆ ಅಂತ ನಿಮ್ಮ ಮೂಲಕ ಹೇಳಿ, ನಮ್ಮ ನಾಯಕರಿಗೂ ಕೂಡ ಇವ್ರನ್ನ ಗುರುತಿಸಿ ಇವರು ಜವಾಬ್ದಾರಿ ಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇವರೆಲ್ಲ ಸೇರಿ ಗೌರವವನ್ನು ತರ್ತಾರೆ ಅಂತ ಹೇಳ್ತಾ ಇವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮೂಲಕ ಅವ್ರಿಗೆ ಒಂದು ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀನಿ. ಸಾಹೇಬರು ಏನಿವತ್ತು ಈ ಅಧ್ಯಕ್ಷ ಮಾಡಿದ್ದಾರೆ, ನಮ್ಮ ಗುರಿ, ನಮ್ಮ ಕೈಲಾದ ಸೇವೆ, ನಮ್ಮ ತಾಲೂಕಿನ ದೇವಸ್ಥಾನಗಳಿಗೆ ಎಷ್ಟು ಸಾಧ್ಯನೋ ನಮ್ಮ ಕೈಲಿ ಸಹಾಯ ಮಾಡಿ ಅಭಿವೃದ್ಧಿ ಪಡಿಸೋದಕ್ಕೆ ಎಷ್ಟು ಸಹಾಯನೋ ಅಷ್ಟು ನಮ್ಮ ಕೈಲಿ ಸಹಾಯ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ, ಸದಾ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಿಮ್ಮ ಮೂಲಕ ಎಷ್ಟು ದೇವಸ್ಥಾನ ಇದೆ? 17 ದೇವಸ್ಥಾನ. ಅದು ಈಗ ತಾನೇ ಪಟ್ಟಿ ತಗೊಂಡಿದ್ದೀವಿ, ಹೇಳ್ತೀವಿ. ಇಲ್ಲಿ ಇದೆ 17 ದೇವಸ್ಥಾನ ಇದೆ. ಆರಾಧನಾ ಕಮಿಟಿ ದೇವಸ್ಥಾನದ 17 ಇದೆ. ಮುದ್ರಾಯಿದು, ಕಳ್ಳಳ್ಳಿ, ಕಂಬಾಳು, ಇನ್ನೂ ಹಲವಾರು ಇದೆ. ನಮ್ಮ ಕೈಲಿ ಇವೆಲ್ಲ ಆಗಿರುತ್ತೆ ಸರ್. ಇದು ಚಂದ್ಸಂದ್ರ ಮಾರಮ್ಮ ದೇವಸ್ಥಾನ, ಹುಣಸನಕೋಡಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಹನುಮಂತ ನಗರ ಆಂಜನೇಯ ದೇವಸ್ಥಾನ, ಗೊಲ್ರದೊಡ್ಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನ, ಕೋಟೆಕೊಪ್ಪ ಮಾರಮ್ಮ ದೇವಸ್ಥಾನ, ಹಾಲಹಳ್ಳಿ ಬೊಮ್ಮೇಶ್ವರ ದೇವಸ್ಥಾನ, ಕೆಬ್ಬೆದೊಡ್ಡಿ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ, ಕಾಡ್ಶಿವನಹಳ್ಳಿ ದೊಡ್ಡಿ ಮಹದೇಶ್ವರ ದೇವಸ್ಥಾನ, ಹಿರೇಗೌಡ ದೊಡ್ಡಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಕುಡುಗಾಣಿ ದೊಡ್ಡಿ ಬೇವನ ಕಾಳಮ್ಮ ದೇವಸ್ಥಾನ, ಟಿ ಗೊಲ್ಲಹಳ್ಳಿ ಚಿಕ್ಕಮ್ಮ ದೇವಸ್ಥಾನ, ಮಲ್ಲಯ್ಯನಕೆರೆ ಬಸವೇಶ್ವರ ದೇವಸ್ಥಾನ, ಉಯ್ಯಂಬಳ್ಳಿ ಬಸವೇಶ್ವರ ದೇವಸ್ಥಾನ, ಮುಳ್ಳಹಳ್ಳಿ ಆಂಜನೇಯ ದೇವಸ್ಥಾನ ಪೂರ್ತಿ ಆಗಿದೆ. ಇದು ಏಳುಗಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಆಗಿದೆ. ಉಯ್ಯಂಬಳ್ಳಿ ದೊಡ್ಡಂತಾಯಿ ದೇವಸ್ಥಾನ ಇದೆಲ್ಲ ಆಲ್ರೆಡಿ ಜೀರ್ಣೋದ್ಧಾರ ಆಗಿದೆ ಸರ್. ಹೊಸದಾಗಿ ಯಾವ್ದಾದ್ರು ಪ್ರಮೋಟ್ ಬಂದ್ರು